ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಶ್ರೀ. ಇನ್ನು ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ತಂಬಾಕು ಮತ್ತು ಮಾದಕ ವಸ್ತುಗಳ ಸೇವನೆ ನಿಷೇಧ ಜಾಗೃತಿ ಅಭಿಯಾನ ಜರುಗಿತು. ಇನ್ನು ನಗರದ ಗಾಂಧಿ ವೃತ್ತದಿಂದ ಮುಖ್ಯ ರಸ್ತೆಯ ಮಾರ್ಗವಾಗಿ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ನಗರದ ತಿಪ್ರಾಂತ್ ಮಡಿವಾಳ್ ವೃತ್ತದವರೆಗೆ ಬೈಕ್ ರ್ಯಾಲಿ ಜರುಗಿತು. ಇನ್ನು ಸಿಪಿಐ ಅಲಿ ಸಾಹಬ್, ನಗರ ಠಾಣೆ ಪಿಎಸ್ಐ ಅಂಬರೀಶ್ ವಾಗ್ಮೋಳೆ, ಕ್ರೈಮ್ ಪಿಎಸ್ಐ ಸುರೇಶ್ ಹಜ್ಜರ್ಗೆ, ಸಂಚಾರಿ ಠಾಣೆ ಪಿಎಸ್ಐ ಸಿದ್ದೇಶ್ವರ್, ಕ್ರೈಮ್ ಪಿಎಸ್ಐ ಸುಜಾತಾ ಸೇರಿದಂತೆ ಇನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಪ್ರಮುಖರು, ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಇಷ್ಟು ಮಾತ್ರ ನಾವು ನೋಡಿದೀವಿ. ಈ ಮಾದಕ ದ್ರವ್ಯದ ಲೀಸ್ಟ್ ಅನ್ನು ನೋಡಿದಾಗ ಬಹಳಷ್ಟು ದೊಡ್ಡ ಪ್ರಮಾಣದ ಲೀಸ್ಟ್ ಇದೆ. ಅದರ ನಂತರ ನಿಮಗೆ ನಾವು ಮತ್ತೆ ಕಾಲೇಜಿಗೆ ಬಂದು ಅದರ ಬಗ್ಗೆ ತಿಳಿಸ್ತೀವಿ. ಅದರಲ್ಲಿ ಬಹಳಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ. ಬೇರೆ ಬೇರೆ ವಿವಿಧ ರೀತಿಯ ಮಾದಕ ಪದಾರ್ಥಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಇಲ್ಲಿ ನಾವು ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ, ಅಲ್ಲಿ ನಮ್ಮ ಕಾಲೇಜಿಗೆ ಬಂದು ನಾವು ತಿಳಿಸ್ತೀವಿ. ಅದರಲ್ಲಿ ನಮ್ಮ ಒಂದು ಬೀದರ್ ಜಿಲ್ಲೆಯಲ್ಲಿ ಈ ಗಾಂಜಾ ಅಂತಕ್ಕಂತಹ ಒಂದು ಮಾದಕ ದ್ರವ್ಯ ಇದೆ. ಆಲ್ಮೋಸ್ಟ್ ತಮ್ಮ ಬಾಯಿಗೆ ಬರ್ತದೆ. ಇಲ್ಲಿ ಗಾಂಜಾ ಹೋಗ್ತಿತ್ತು, ಗಾಂಜಾ ಸಿಕ್ತು. ಅಲ್ಲಿ ನಮ್ಮ ಮೊನ್ನೆ ನಮ್ಮ ಅಂಬರೀಶ್ ಅವರು ಇಲ್ಲೊಂದು 2 kg ಗಾಂಜಾ ಹಿಡಿದ್ರು. ನಾಗೇಂದ್ರ ಅಂತಕೊಂಡು PSI ರಾಜೇಶ್ವರ ಹತ್ರ ಒಂದು ಕಾರ್ ಒಳಗಡೆ ಸುಮಾರು 2 kg ಪಾಕೆಟ್ ತಮ್ಮೆಲ್ಲ ಬರ್ತಿರ್ಬೇಕು. ಸುಮಾರು ಒಂದು 28-30 ಪಾಕೆಟ್ ಗಾಂಜಾ ಪಾಕೆಟು ಬೇರೆ ರಾಜ್ಯದಿಂದ ಹಾದು ನಮ್ಮ ಜಿಲ್ಲೆಯ ಮುಖಾಂತರ ಹಾದು ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗ್ತಾ ಇದ್ರು. ಸೊ ಅದು ಗಾಂಜಾ ಅಂತಕ್ಕಂಥದ್ದು ಒಂದು ಅಮಲಿನ ಪದಾರ್ಥ. ಆ ಒಂದು ಗಾಂಜಾದಂತಹ ಒಂದು ಅಮಲು ಹೆಂಗಿದೆ ಅಂತಂದ್ರೆ, ಸ್ವಲ್ಪ ಗಾಂಜಾ ತಗೊಂಡು ಒಳಗಡೆ ನಾವು ಕನ್ಸ್ಯೂಮ್ ಮಾಡಿಬಿಟ್ರೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ತಾವು ಏನು ಕಾರ್ಯ ಮಾಡ್ತೀರಿ, ಏನು ಕೆಲಸ ಮಾಡ್ತೀರಿ ಅನ್ನೋದೇ ಗೊತ್ತಾಗಲ್ಲ. ಅಷ್ಟೊಂದು ಏನು ನಶೆ ಭರಿತವಾಗಿರ್ತಕ್ಕಂತಹ ವಸ್ತು ಅದು. ಸೊ ಆ ತರಹ ಅಂಥ ವಸ್ತುಗಳನ್ನು ತಗೊಂಡಾಗ ಇವತ್ತು ನಾಳೆ ಬಹಳಷ್ಟು ಕ್ರೈಮ್ಗಳು ಆಗ್ತಾ ಇದೆ. ಬಹಳಷ್ಟು ಕ್ರೈಮ್ಗಳು. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿ, ಅಂತಹ ಒಂದು ಮಾದಕ ದ್ರವ್ಯವನ್ನು ನಾವು ಸೇವನೆ ಮಾಡಿ ನಾವು ಮೋಟರ್ ಸೈಕಲ್ ಆಗಲಿ ಅಥವಾ ಬೇರೆ ಬೇರೆ ವಾಹನಗಳನ್ನು ಚಲಾಯಿಸಿದಾಗ ನಾವು ಯಾರಿಗೆ ಹೋಗಿ ಟಕ್ಕರ್ ಹೊಡೆದ್ವಿ, ಯಾರಿಗೆ ಹೋಗಿ ಸಾಯಿಸಿದ್ವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಇಂಥ ಅಫೆನ್ಸ್ಗಳು ಆಗ್ತವೆ. ಇವತ್ತು ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ ಬಹಳಷ್ಟು ಏನಪ್ಪ ಅಂದ್ರೆ ಅಫೆನ್ಸ್ಗಳು ಆಗ್ತಾರೆ. ಬಸವಕಲ್ಯಾಣದಿಂದ ಸಮೀರ್ ಶೇಖ್ ವರದಿ. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ KP News 24/7.